ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಹಾಯ್ ಅಂತಮ್ಮ, ಏನ್ ಸಮಾಚಾರ, ಹೇಗಿದ್ಯಪ್ಪ? ಓಕೆ, ಎಲ್ಲಿ? ಓಕೆ, ನೈಸ್. ಯಾವಾಗ? ಶೋರ್, ಸಡನ್ಲಿ ಪ್ಲಾನ್ ಮಾಡೋಣ, ತಗೊಳ್ಳಿ, ಹೋಗ್ಬರೋಣ. ಹಾಂ, ಶೋರ್, ಥ್ಯಾಂಕ್ಸ್. ಹಾಯ್ ಗೈಸ್, ಓಷನ್ ಆಫ್ ಬಿಸ್ನೆಸ್ ಆಪರ್ಚುನಿಟೀಸ್ನ ಇನ್ಫಾರ್ಮೇಶನ್ ನೊಂದಿಗೆ ನಾನು ನಿಮ್ಮ ಹರೀಶ್ ಫ್ರಮ್ ಒನ್ ಸ್ಟಾಪ್ ಸೊಲ್ಯೂಷನ್ಸ್. ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ಏಪ್ರಿಲ್ ಮೇ ಅಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಿಸ್ನೆಸ್ ಎಕ್ಸ್ಪೋ ನಡೀತಾ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಅಂತ ಹೇಳಿ ತುಂಬಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸರ್ಚ್ ಮಾಡಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಇದೀನಿ, ಬನ್ನಿ. ಸೊ ಬಿಸ್ನೆಸ್ ಎಕ್ಸ್ಪೋ ನೇಮ್ ಬಂದು ಕ್ಯಾಂಟನ್ ಫೇರ್ ಅಂತ ಹೇಳಿ. ಇದು ಚೈನಾದಲ್ಲಿರೋ ಗಾನ್ಶು ಅನ್ನೋ ಸಿಟಿಲಿ ನಡೀತಾ ಇದೆ. ಇದು ಬಂದು 139th ಎಡಿಷನ್ ಅವ್ರದ್ದು. ವರ್ಷದಲ್ಲಿ 2 ಸತಿ ನಡೆಯುತ್ತೆ. ಸೊ ಇದು ಫಸ್ಟ್ ಕ್ವಾರ್ಟರ್ ಅಲ್ಲಿ ಇವಾಗ ನಡೀತಾ ಇದೆ. ಸೊ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಲೇಟರ್ ಆಗಿ ಇನ್ನೂ ಡೇಟ್ಸ್ ಅನೌನ್ಸ್ ಮಾಡ್ತಾರೆ. ಈಗ ಏಪ್ರಿಲ್ ಮತ್ತೆ ಮೇ, ಏಪ್ರಿಲ್ 15th ಇಂದ ಮೇ 5th ವರೆಗೂ ಈ ಶೋ ನಡೆಯುತ್ತೆ. ಸೊ ಇದ್ರಲ್ಲಿ ಬಂದು 3 phases ಅಲ್ಲಿ ನಡೆಯುತ್ತೆ. ಸೊ 3 phases ಅಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ನ ಡಿಫ್ರೆಂಟ್ ಡೇಟ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಟೈಮ್ ಟೇಬಲ್, ಫೇಸ್ ಅಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ 3 ಡಿಫ್ರೆಂಟ್ ಫೇಸಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿದೆ. ಸೊ ಹೇಗ್ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂದ್ರೆ, ಫೇಸ್ 1 ಅಲ್ಲಿ ಬಂದು ಎಲೆಕ್ಟ್ರಾನಿಕ್ಸ್, ಮಷಿನರೀಸ್, ಹಾರ್ಡ್ವೇರ್ಸ್ ಅಂತಂದ್ರೆ ಈ ಗ್ಯಾಡ್ಜೆಟ್ಸ್, ಟೂಲ್ಸ್, ಇಂಡಸ್ಟ್ರೀಸ್ ಬೇಕಾಗಿರೋ ಸಂಬಂಧಪಟ್ಟಿದ್ದು ಫೇಸ್ 1 ಅಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಫೇಸ್ 2 ಅಲ್ಲಿ ಬಂದು ಈ ಇಂಟೀರಿಯರ್ ಸಂಬಂಧಪಟ್ಟಿದ್ದು ಡೆಕಾರ್ಸ್, ಫರ್ನಿಚರ್ಸ್, ಗಿಫ್ಟ್ಸ್ ಈ ತರದ್ದು ಬಂದು ಫೇಸ್ 2 ಅಲ್ಲಿ ನಡೆಯುತ್ತೆ. ಇನ್ನು ಫೇಸ್ 3 ಅಲ್ಲಿ ಬಂದು ಟೆಕ್ಸ್ಟೈಲ್ಸ್, ಗಾರ್ಮೆಂಟ್ಸ್, ಟಾಯ್ಸ್ ಈ ತರದ್ದು ಎಲ್ಲ ಬಂದು ಫೇಸ್ 3 ಅಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ಮಧ್ಯವರ್ತಿಗಳ ಕಾಟ ಇರಲ್ಲ, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಪೀಪಲ್ ನ ಮೀಟ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಲೈವ್ ಆಗಿ ಅವ್ರು ಏನು ಪ್ರೊಡ್ಯೂಸ್ ಮಾಡ್ತಿರ್ತಾರೆ, ಕ್ವಾಲಿಟಿ ಏನು, ಮಿನಿಮಮ್ ಆರ್ಡರ್ ಕ್ವಾಂಟಿಟೀಸ್ ಏನು, ಪ್ರೈಸಿಂಗ್ ಏನಿರುತ್ತೆ, ಮತ್ತೆ ಇಂಪೋರ್ಟ್ ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಥವಾ ಅಲ್ಲಿಂದ ತರಿಸ್ಕೊಳ್ಳೋಕೆಲ್ಲ ಏನೇನು ಡೀಟೇಲ್ಸ್ ಬೇಕಾಗತ್ತೆ ಅಲ್ಲೇ ಲೈವ್ ಆಗಿ ಕೊಡ್ತಾರೆ. ಸೊ ಇದ್ರ ಲೈವ್ ಆಪರ್ಚುನಿಟೀಸ್ ಕೊಡ್ಲಿಕ್ಕೆ ನಿಮ್ಗೆ 12,000 ರಿಂದ 15,000 ಬಿಸ್ನೆಸ್ ಕಂಪನಿಗಳು ಅಲ್ಲಿಗೆ ಬರ್ತಾ ಇದೆ. ಸೊ ಲೈವ್ ಆಗಿರುತ್ತೆ. ನೀವು ಅಲ್ಲೇನಾದ್ರು ಇಷ್ಟ ಆಯ್ತು, ನಿಮ್ಗೇನು ಡೀಟೇಲ್ಸ್ ಬೇಕು ಅಂದ್ರೆ ಡೈರೆಕ್ಟ್ ಅವ್ರ ಫ್ಯಾಕ್ಟರೀಸ್ ಕೂಡ ವಿಸಿಟ್ ಮಾಡ್ಬೋದು, ಅದು ಕೂಡ ಅಲ್ಲಿ ಸಪೋರ್ಟ್ ಮಾಡ್ಕೊಡ್ತಾರೆ. ಸೊ ಅಲ್ಲಿಂದ ಪ್ರಾಡಕ್ಟ್ ಒಂದು ವೈಟ್ ಲೇಬಲಿಂಗ್ ಮಾಡಿ ಸೆಲ್ ಮಾಡ್ತೀನಿ ಅನ್ನೋರ್ಗು ಒಳ್ಳೆ ಆಪರ್ಚುನಿಟಿ. ಜೊತೆಗೆ ಅಲ್ಲಿಂದ ಇನೋವೇಷನ್ ಐಡಿಯಾಸ್ ತಗೊಂಡ್ ಬಂದು ಇಲ್ಲೇ ಸೆಟಪ್ ಮಾಡಿ ಪ್ರೊಸೆಸ್ ಮಾಡ್ತೀನಿ ಅನ್ನೋರ್ಗಂತೂ ಇನ್ನೂ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ. ಸೊ ಇಲ್ಲಿಗೆ ಹೋಗೋದು ತುಂಬಾನೇ ಈಸಿ. ಸೊ ನಿಮ್ಮ ಹತ್ರ 6 months ಅಟ್ಲೀಸ್ಟ್ ವ್ಯಾಲಿಡ್ ಇರುವಂತ ಪಾಸ್ಪೋರ್ಟ್ ಇರಬೇಕಾಗತ್ತೆ. ಜೊತೆಗೆ ಬಿಸ್ನೆಸ್ ವೀಸಾ ತಗೋಬೇಕು. ಹಾಗೆ ಅಫಿಷಿಯಲ್ ವೆಬ್ಸೈಟ್ ಇದೆ. ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ. ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇನ್ವಿಟೇಷನ್ ಬರುತ್ತೆ. ಸೊ ಆ ಇನ್ವಿಟೇಷನ್ ಮುಖಾಂತರ ನೀವು ಈಸಿಯಾಗಿ ಕ್ಯಾಂಟನ್ ಫೇರ್ಗೆ ಹೋಗ್ಬೋದು. ಮೊದಲನೇ ಸರಿ ನಾವು ಹೊರಗಡೆ ಹೋಗ್ಬೇಕು ಅಂದ್ರೆ ಮೇಜರ್ ಪ್ರಾಬ್ಲಮ್ ಆಗೋದೇ ಊಟದ್ದು, ಭಾಷೆದು, ಮತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಇದನ್ನ ತುಂಬಾ ಈಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಟೂರ್ ಗೈಡ್ಸ್ ಇರ್ತಾರೆ ಅಥವಾ ಟೂರ್ ಏಜೆನ್ಸಿಗಳು ಇರ್ತಾರೆ. ಅಥವಾ ನಾನು ಒಂದಿಷ್ಟು ಟೂರ್ ಏಜೆನ್ಸಿಗಳದ್ದು ಅಥವಾ ಟೂರ್ ಆಪರೇಟರ್ಸ್ ಗಳದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕನೆಕ್ಟ್ ಆಗಿ. ಶೆಡ್ಯೂಲ್ ಅಥವಾ ಬಜೆಟ್ ಇಶ್ಯೂಸ್ ಇಂದ ಯಾರಿಗೆ ಅಲ್ಲಿ ಹೋಗಕ್ ಆಗ್ತಿಲ್ಲ, ಅವ್ರಿಗೊಂದು ಒಳ್ಳೆ ಸೊಲ್ಯೂಷನ್ ಇದೆ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ. ಏನಂದ್ರೆ ನಾವು ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ ಚೈನಾಗ್ ಹೋಗ್ತಾ ಇದೀವಿ, ಕ್ಯಾಂಟನ್ ಫೇರ್ ನ ವಿಸಿಟ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ಕವರೇಜ್ ಮಾಡ್ತೀವಿ. ಅಲ್ಲಿ ವೆಂಡರ್ಸ್ ನಂಬರ್ಸ್ ಎಲ್ಲಾನು ನಿಮ್ಗೆ ಶೇರ್ ಮಾಡ್ತೀವಿ. ಬಿಸ್ನೆಸ್ ಹೇಗ್ ಮಾಡ್ಬೇಕು, ಕಸ್ಟಮ್ ಡ್ಯೂಟೀಸ್ ದಾಗ್ಲಿ, ಅಲ್ಲಿಂದ ಇಂಪೋರ್ಟ್ ಹೇಗ್ ಮಾಡ್ಕೋಬೇಕು, ಮಿನಿಮಮ್ ಆರ್ಡರ್ ಏನಿರುತ್ತೆ, ಜೊತೆಗೆ ಕಸ್ಟಮ್ ಕ್ಲಿಯರೆನ್ಸಸ್ ಏನ್ ಬೇಕಾಗತ್ತೆ. ಸೊ ಎಲ್ಲ ಇನ್ಫಾರ್ಮೇಶನ್ಸ್ ಮತ್ತೆ ವಿಡಿಯೋ ನಿಮ್ ಲೈವ್ ಫೀಡ್ ಬರ್ಬೇಕು ಅಂದ್ರೆ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಪ್ಲೋಡ್ ಮಾಡ್ತಿದ್ದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಅಲ್ಲಿ ಬರ್ಬೇಕು ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.